ಜ್ಯೋತಿ ದೀಪ ಎತ್ತಿಸ್ಕೊತೀನಿ. ನನ್ನ ಮುಂದೆ ಯಾವ್ದು ಇದಾಗಿ ಮಾಡಕ್ಕಿಲ್ಲ. ಹೋಗು. ತ್ರಿಶೂಲ ಕೈಲಿ ಹಿಡಿದಾಗ ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ. ನಮ್ಮ ಕಣ್ಣು ಮುಂದೆನೇ ಒಂದು ಬೆಳಕು ಬಂದು ಹೋಗಿ ಮಾಡ್ತಾ ಐತೆ. ಉರಿಯ ಬೆಂಕಿ ಬಂದಂಗೆ ಬರ್ತಾಯ್ತು. ಶಕ್ತಿ ಇದೆ. ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದು ನಮಗೇನು ತೊಂದರೆ ಇದೆ ಅದು ನಮ್ಗೆ ಅನ್ನಿಸ್ತಾ ಇದೆ, ಗೊತ್ತಾಗ್ತಾ ಇದೆ. ಪಿಶಾಚಿಗೆ ಅಮ್ಮ ಎತ್ತಿದ ಕೈ ಇದು. ಅದೊಂದು ವಿಷಯದಲ್ಲಿ ಮಾತ್ರ ಎತ್ತಿದ ಕೈ. ಪಿಶಾಚಿಗೆ ಮಟ್ಟ ಹಾಕ್ತಾರೆ ಇಲ್ಲಿ. ಅಮ್ಮ ಅಂತ ಅಮ್ಮದೇ ಆದಂಥ ಒಂದು ಶಕ್ತಿ ಇದೆ. ತ್ರಿಶೂಲ ಹಿಡ್ಕೊಂಡಿದ್ಲು. ದೇವ್ರದ್ದು ಬಂದು ದೇವ್ರ ಮನೆಗೆ ಬರ್ತಾಯಿದೆ, ಪೂಜೆ ಮಾಡಿ ಅಂತ ಅಂದರು. ಪೂಜೆ ಮಾಡಿದ್ರು. ಭದ್ರಕಾಳಮ್ಮ ವೀರಭದ್ರ ಸ್ವಾಮಿ ಏನು ಸಮಸ್ಯೆ ಇಲ್ಲ ಅಂದರು. ಊರಲ್ಲಿ ಏನೋ ಮಾಡಿದ್ದಾರೆ ಅಂತ ಮನೇಲಿ ಅದನ್ನು ನಾನು ಭದ್ರಕಾಳಮ್ಮ ನಾನು ಪೂಜೆ ಮಾಡಿ ಇದು ಮಾಡ್ತೀನಿ. ಇಲ್ಲಿ ನಿಮ್ಗೆ ಯಾರ್ಯಾರಿಗೆ ಸಮಸ್ಯೆ ಅವ, ಯಾಳು ಭಾರಿ ತೊಂದರೆ ಬರ್ತವ, ಅಲ್ಲಿ ಬಂದು ಇಲ್ಲಿ ನಮ್ಮ ಭಕ್ತನಹಳ್ಳಿಗೆ ಬೆಂಗಳೂರು ಒಳಗೆ ಬಂದು ಕಾಳಿಕಾದೇವಿ ದರ್ಶನ ತೋರಿ ತ್ರಿಶೂಲ ಹಿಡಿದು ನಿಮ್ಮ ಸಮಸ್ಯೆಗಳು ಪರಿಹಾರ ಅಲ್ಲತೇಳಿ ನಾ ನಂಬಿಕೆ ಬಿಡ್ತೀನಿ. ಮೈಸೂರಿಂದ ಬಂದಿದ್ವಿ. ಅಮ್ಮಂದು ತ್ರಿಶೂಲ ಎತ್ಕೊಂಡ್ರೆ ಏನೋ ಮೈಯೆಲ್ಲ ಒಂಥರ ರೋಮಾಂಚನ ಮತ್ತು ಪಾಸಿಟಿವ್ ಎನರ್ಜಿ ಸಿಗ್ತಿದೆ ನಮಗೆ. ಬಟ್ ಏನಪ್ಪ ಅಂದರೆ ಇದು ಫಸ್ಟ್ ಟೈಮ್ ಬಂದಿದ್ದೀನಿ. ಆದರೆ ಸ್ವಲ್ಪ ನನಗೆ ಒಂದು ಒಳ್ಳೇದು ಕಾಣಿಸ್ತಾ ಐತೆ. ಬಟ್ ಇನ್ನೊಂದು 2-3 ಸಲ ಬರಬೇಕು ನನಗೆ ಪೂರ ಗೊತ್ತಾಗಬೇಕು. ಅಂದರೆ ಇವತ್ತು ಬರ್ತಾ ಇದ್ದಂಗೆ ಏನೋ ಒಂಥರ ನನಗೆ ಫುಲ್ ಪಾಸಿಟಿವ್ ಎನರ್ಜಿ ಬರ್ತಾ ಐತೆ. ನನಗೆ ತುಂಬ ಒಳ್ಳೆಯದು ಅನ್ನಿಸ್ತಾ ಐತೆ. ನನಗೆ ಬರ್ತೀನಿ ನಾನು ಇನ್ನೂ ಒಂದು 2-3 ಸಲ ಬಂದು ನಾನು ಅಮ್ಮನವ್ರ ಸೇವೆ ಮಾಡ್ಕೊಂಡು ಒಳ್ಳೆ ತ್ರಿಶೂಲ ಕೈಲಿ ಹಿಡಿದಾಗ ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ. ನಮ್ಮ ಕಣ್ಣು ಮುಂದೆನೇ ಒಂದು ಬೆಳಕು ಬಂದು ಹೋಗಿ ಮಾಡ್ತಾ ಐತೆ. ಬಟ್ ಅದೇನಾದ್ರು ನಮಗೆ ಒಂದು ದೋಷಗಳೇನೋ ಇತ್ತು ಅಂದರೆ, ಈಗ ಅವ್ರು ಗುರುಗಳು ಹೇಳಿದ್ರು ಇದಿದೆ, ಇದನ್ನೇನೋ ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲ ಅವೆಲ್ಲ ಏನಿಲ್ಲ. ಅಕ್ಕವ್ರಿಗೆ ಬೇರೆ ಥರ, ಅವ್ರಿಗೂ ಒಂಥರಪ್ಪ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬಂದಿದೆ. ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಬಂದು ಇದು ಮಾಡ್ತೀವಿ. ನಾವು ಇಲ್ಲಿಗೆ ಬಂದು ನಾವು ಬೇಕಾದಷ್ಟು ಕಡೆ ಪ್ರಯತ್ನ ಪಟ್ಟಿದ್ದೆವು. ಮೈ ಮೇಲೆ ಏನೋ ಸ್ವಲ್ಪ ನಮ್ಮ ಸೇರ್ಕೊಬಿಟ್ಟು ನಮ್ಮ ಮನೆಯವ್ರಿಗೆ ಇಲ್ಲಿ ಒಳ್ಳೇದಾಯ್ತದೆ ಅಂತ ಬಂತೀವಿ. ಈಗ 80 ಭಾಗ ಪರವಾಗಿಲ್ಲ. ಇವು 4 ಇತ್ತು ನಮ್ಮ ಅವ್ರ ಮೇಲೆ, 3 ಹೋಗಿದೆ, ಇನ್ನೊಂದಿದೆ. ಇವತ್ತು ಅದನ್ನು ಖಾಲಿ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ದೇವರು ನಮಗೆ ಒಳ್ಳೇದು ಮಾಡ್ತಾಯಿದ್ದಾರೆ. ಪರವಾಗಿಲ್ಲ, ಅಮ್ಮ ಚೆನ್ನಾಗಿ. ಅವರು ಎಲ್ಲ ಬೇಕಾದವ್ರೆ, ನಮ್ಮ ಕಡೆಯವರೇ, ಬಾಯ್ಬಿಟ್ಟು ಹೇಳ್ಕೊಳಂಗಿಲ್ಲ ನಾವು. ಬೇಕಾದವ್ರಿಗೆ ನಮ್ಮ ಸ್ವಂತದವ್ರೆ, ಅವರು ನಮ್ಮ ಸ್ವಂತದವ್ರಿಗೆ ಹಿಂಗೆ ಇದು ಮಾಡ್ತಾಯಿದ್ದಾರೆ, ಕಾಡಿಸ್ತಾವ್ರೆ. ಅದನ್ನ ಅಮ್ಮ ಪರಿಹಾರ ಮಾಡ್ತೀನಿ ಅಂತ ಹೇಳೋರು ಈಗ ಗುರುಗಳು. ನೋಡವ ಮಾಡ್ತಾರೆ. 4 ಇತ್ತು, 4ರಲ್ಲಿ ಕಳೆದವ್ರ 3 ಖಾಲಿ ಮಾಡೋರು, ಇನ್ನೊಂದಿದೆ ಇವತ್ತು ಖಾಲಿ ಮಾಡ್ತೀನಿ ಅಂತ ಹೇಳೋರು. 4 ಪಿಶಾಚಿ ಇತ್ತು. 4ರಲ್ಲಿ ಇವಾಗ 3 ತೆಗ್ದಿದ್ದಾರೆ. ಇವಾಗ ಇನ್ನೊಂದು ಐತೆ, ಅದನ್ನು ಇವತ್ತು ತೆಗಿತೀನಿ ಅಂತ ಹೇಳೋರೆ. ಅಮ್ಮನ ದಯದಿಂದ ಒಳ್ಳೇದಾಯ್ತದೆ. ಪಿಶಾಚಿಗೆ ಅಮ್ಮ ಎತ್ತಿದ ಕೈ ಇದು. ಅಮ್ಮ ಎತ್ತಿದ ಕೈ ಅದೊಂದು ವಿಷಯದಲ್ಲಿ ಮಾತ್ರ ಎತ್ತಿದ ಕೈ. ಪಿಶಾಚಿಗೆ ಮಟ್ಟ ಹಾಕ್ತಾರೆ ಇಲ್ಲಿ ಅಂತ ಅಮ್ಮನ ಶಕ್ತಿ ಇದೆ. ಒಂದು ಅಮ್ಮ ಅಂತ ಅಮ್ಮದೇ ಆದಂಥ ಒಂದು ಶಕ್ತಿ ಇದೆ. ಬೇರೆದಕ್ಕೇನು ನನಗೆ ಸರಿಯಾಗಿ ಗೊತ್ತಿಲ್ಲ. ಪಿಶಾಚಿ ಮಾಟ ಮಂತ್ರಕ್ಕೆ ಅಮ್ಮಂದೊಂದು ಶಕ್ತಿ ಇದೆ. ಅದೇ ನಮ್ಮಂಗೆ ಅವ್ರಿಗೂ ಆಗಿರ್ತದೆ ಅಲ್ವಾ. ಅವರು ಕಷ್ಟದಲ್ಲಿರ್ತಾರೆ. ಎಲ್ಲರಿಗೂ ಅಮ್ಮನ ದಯ, ಅಮ್ಮ ಎಲ್ಲರಿಗೂ ಕಂಡುಬಿಡ್ತಾರೆ. ಅಮ್ಮನ ದಯ ಎಲ್ಲರಿಗೂ ಆಯ್ತದೆ. ಅಮ್ಮ ಪಿಶಾಚಿಗೆ ಅಂದರೆ ಅಮ್ಮ ಎತ್ತಿದ ಕೈ. ಒಳ್ಳೇದಾಯ್ತದೆ. ನಾನು ಬೇರೆ ಕಡೆ ಒಂದು 5-6 ಲಕ್ಷ ಮಾಡಿದೆ, ಅಲ್ಲೆಲ್ಲೂ ಸಕ್ಸಸ್ ಆಗಲಿಲ್ಲ. ಇಲ್ಲಿ ನಮ್ಮ ಹತ್ರ ಏನು ಜಾಸ್ತಿ ತಗೊಳ್ಳಿಲ್ಲ. ಖರ್ಚು ವೆಚ್ಚ ಅಂತ ಒಂದು 10,000 ತೊಗೊಂಡ್ರು. ಎಲ್ಲ ಒಳ್ಳೆಯದಾಗಿದೆ. ಬೇರೆ ಕಡೆ ಒಂದು 5-6 ಲಕ್ಷ, 5 ಲಕ್ಷ ರೂಪಾಯಿ ಮೇಲೆ ಖರ್ಚಾಯಿತು. ನಾನು ಸಾಲ ಮಾಡಿ ಸಾಕಾಗದೆ ಖರ್ಚು ಮಾಡಿದ್ದೀನಿ. ಎಲ್ಲೂ ಸಕ್ಸಸ್ ಆಗಲಿಲ್ಲ. ಇಲ್ಲಿ ಏನೋ ಒಂದು ನಮ್ಮ ಖರ್ಚು ಅಷ್ಟೇ. ನಮ್ಮದು ಪಿರಿಯಾಬಣ್ಣದಿಂದ ಬರೋದು ಹೋಗೋದು ಒಂದು ನಮ್ಮ ಖರ್ಚು ಒಂದು 10 ಸಕ್ಸಸ್ ಆಗಿದೆ. 100% ಸಕ್ಸಸ್ ಆಗಿದೆ. 100 ಇದ್ದಾಳೆ ಅಮ್ಮ, ಇದ್ದಾಳೆ. ಈ ಕಾಳಿ ಮಾತೆ ಈ ಸ್ಥಳದಲ್ಲಿ ಇದ್ದಾಳೆ. ಅದೇ ಆ ಥರ ಏನಾರ ಪಿಶಾಚಿಗಳು ಮೈ ಮೇಲಿದ್ದಾಗ ತ್ರಿಶೂಲ ಕೊಟ್ಟಾಗ ತಕ್ಷಣ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತದೆ.
ನಮ್ಮದು ಒಂದೇ ಅಂತಲ್ಲ, ನಾನು ಸುಮಾರು ಜನ ನೋಡಿದ್ದೀನಿ ಇಲ್ಲಿ. ಅಮ್ಮನಲ್ಲಿ ಪಿಶಾಚಿದು ಅಂದರೆ ಎತ್ತಿದ ಕೈ. ಸರ್ ಮನೆಯಲ್ಲಿ ಏನು ತೊಂದರೆ ಕೊಟ್ಟಿಲ್ಲ ನಮಗೆ, ಏನು ತೊಂದರೆ ಕೊಟ್ಟು ಸುಮ್ಮನೆ ದೂರಬಾರ್ದು, ಏನು ತೊಂದರೆ ಕೊಟ್ಟಿಲ್ಲ. ಇಂಥ ಸ್ಥಳಕ್ಕೆ ಬಂದರು ಅಂದರೆ ಮೈ ಮೇಲೆ ಬಂದ್ಬಿಡ್ತು. ಇವಾಗ 4 ಇತ್ತು, 3 ತೆಗ್ದಿದ್ದಾರೆ, ಇನ್ನೊಂದು ಇವತ್ತು ತೆಗಿತೀನಿ ಅಂತ. ನಾವು ಸೋಲಾಪುರದಿಂದ ಬಂದಿದ್ದೇವೆ ರೀ. ಮತ್ತು ಇಲ್ಲಿ ಒಂದು ಇನ್ಸ್ಟಾಗ್ರಾಮ್ದಾಗ ನೋಡಿದೆವು, ಮೀಡಿಯಾದಾಗ ನೋಡಿದೆವು. ಇಲ್ಲಿ ತ್ರಿಶೂಲ ಪವಾಡ ಭಾಳ ಆತದ. ಇಲ್ಲೆಲ್ಲ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವ. ಅದಕ್ಕೆ ನಾವು ಒಂದು ತ್ರಿಶೂಲ ಹಿಡಿದ ಬಳಿಕ ನಮಗೆ ಏನು ಕಾಣಿಸ್ತದೆ, ಏನು ಬಂಧನ ಮಾಡಿರ್ತಾರೆ, ಏನು ಗಾಳಿಯಾಗಿರ್ತದೆ, ಯಾವ ದೇವ್ರದ್ದು ಕಾಡಾಟ ಇರ್ತದೆ, ಇವೆಲ್ಲ ನಮ್ಗೆ ತೋರಿಸ್ಕೊಡ್ತೇಳಿ ನಮ್ಗೆ ಸಮಸ್ಯೆ ಆದ ಬಳಿಕ ಈ ಕಡೆ ಬಂದು ಮತ್ತು ಹಿನೇಗೆ ತ್ರಿಶೂಲ ನಮ್ಮ ಕೈಯಾಗ ಕೊಟ್ಟರು. ನಾವೆಲ್ಲ ತ್ರಿಶೂಲದಾಗ ನೋಡಿದ ಬಳಿಕ ನಮಗೆ ಏನೇನು ಯಾರು ಮಾಡ್ಯಾರ, ಅದು ಹೆಂಗೆ ಮಾಡ್ಯಾರ, ಅದೆಲ್ಲ ತ್ರಿಶೂಲ ಹಿಡಿದ ಬಳಿಕ ನಮ್ಗೆ ಕಾಣಿಸ್ತು. ಅಂದ್ರೆ ತ್ರಿಶೂಲ ಹಿಡಿದ ಬಳಿಕ ನಮ್ಗೆ ದೇವಿ ಕಾಲಿಕಾ ದೇವಿ ಕಾಣಿಸ್ತಳು. ಆಕೆಗೆ ಆಹ್ವಾನ ಮಾಡಿದ ಬಳಿಕ ನಮ್ಗೆ ಏನೇನು ಶಕ್ತಿ ದುಷ್ಟ ಶಕ್ತಿ ಆಗ್ಯಾವ ಅವೆಲ್ಲ ತೋರಿಸ್ಕೊಡು ಆಕೆ ಅಂತವು ಹೇಳಿದವು. ಆಳೆ ಆಕಿ ಕಾಲಿಕಾ ದೇವಿ ಏನೇನು ಮಾಡ್ಯಾರ ಆ ಜಾಗಿಗೆ ಒಯ್ದು ನಮಗೆ ಪ್ರತ್ಯಕ್ಷ ಇದ್ದಂಗೆ ಮಾಡಿದಳು. ಅಲ್ಲಿ ಆ ಪಾಠ ಮಾತ್ರ ಎಲ್ಲೆಲ್ಲಿ ಮಾಡ್ಯಾರ, ಏನೇನು ಹಾಕ್ಯಾರ ಅದ್ರಾಗ, ಈ ಪ್ರಕಾರವಾಗಿ ನಮಗೆಲ್ಲ ನಮ್ಮ ದೃಷ್ಟಿಯಲ್ಲಿ ತನಕ ಹೋಯ್ತು. ಹಾಂ, ಏನೇನು ಹಾಕಿರ ಅಂದ್ರೆ ನಿಂಬಿಕಾಯಿ ಇದ್ದು, ಟಂಗುಗಳಿದ್ದು, ಗೊಂಬೆಗಳಿದ್ದು, ಇವೆಲ್ಲ ಹಂಗೆ ಅದ್ರಾಗ ಕಾಣಿಸೋದು. ಹಾಂ, ಎಲ್ಲ ಸರ್ವನಾಶ ಮಾಡಬೇಕು, ಇವ್ರು ಚಲೋ ಆಗ್ಬಾರ್ದು, ಈ ಪ್ರಕಾರವಾಗಿ ಇಂಥ ದುಷ್ಟ ಶಕ್ತಿ ಅವರು ಪ್ರಯೋಗ ಮಾಡ್ಯಾರ. ಅದಕ್ಕೆ ಇವೆಲ್ಲ ತ್ರಿಶೂಲ ಹಿಡಿದಬೇಕು ನಮಗೆಲ್ಲ ಸರಿಯಾಗಿ ಕಾಣಿಸ್ತು. ಅದಕ್ಕೆ ನಾವು ಇಲ್ಲಿ ಬಂದಿದ್ದೆವು. ಮತ್ತು ಅವ್ರು ಏನೋ ಒಂದು ಪೂಜಾ ಗೀಜಾ ಮಾಡಿದ ಎಲ್ಲ ಪರಿಹಾರ ಮಾಡ್ತಂತ ಹೇಳ್ಯಾರ. ಈ ತಿಳುವಳದಾಗ ಈ ಸ್ಥಾನ ಏನಾಯ್ತಲ್ರಿ, ಇಲ್ಲಿ ಬರೀ ನಾವು ಒಂದು ತ್ರಿಶೂಲ ಕೈಯಾಗಿ ಹಿಡಿದ ಬಳಿಕ ನಮಗೊಂದು ಶಕ್ತಿ ಬಂದಂಗೆ ಆಗ್ತದೆ. ಇಲ್ಲಿ ಅಗಮ್ಯ ಶಕ್ತಿ ಅದ, ಕಾಲಿಕಾ ದೇವಿದು ಭಾಳ ಶಕ್ತಿ ಅದ. ಇಲ್ಲಿ ಸುಮಾರು ಜನ ಸಮಸ್ಯೆಯಲ್ಲಿ ಇರ್ತಾರೆ, ಇಲ್ಲಿ ಬಂದವರಿಗೆ ಪರಿಹಾರ ಸಿಗುತ್ತಂತೀರಿ ನಿಮ್ಮ ಒಪಿನಿಯನ್? ಅಂದ್ರೆ ಇಲ್ಲಿ ನಿಮ್ಗೆ ಯಾರ್ಯಾರಿಗೆ ಸಮಸ್ಯೆ ಅವ, ಯಾಳು ಭಾರಿ ತೊಂದರೆ ಬರ್ತವ, ಅಲ್ಲಿ ಬಂದು ಇಲ್ಲಿ ನಮ್ಮ ಭಕ್ತನಹಳ್ಳಿಗೆ ಬೆಂಗಳೂರು ಒಳಗೆ ಬಂದು ಕಾಲಿಕಾ ದೇವಿ ದರ್ಶನ ತೋರಿ ತ್ರಿಶೂಲ ಹಿಡಿದು ನಿಮ್ಮ ಸಮಸ್ಯೆಗಳು ಪರಿಹಾರ ಅಲ್ಲತ್ತೇಳಿ ನಾ ನಂಬಿಕೆ ಬಿಡ್ತೀನಿ. ಸರ್, ಅದೇ ಬರೋಕ್ಕಿಂತ ಮುಂಚೆ ಇಲ್ಲಿ ಏನು ಅನಿಸ್ತಿತ್ತು ನಿಮ್ಗೆ? ಇಲ್ಲಿ ಬಂದಾದ್ಮೇಲೆ ಏನು ಅನಿಸುತ್ತೆ? ಬರೋಕ್ಕಿಂತ ಮುಂಚೆ ನಮ್ಗೆ ಅನ್ನಿಸ್ತು ಏನ್ರಿ ಇದ್ದಿರ್ಬೇಕಿಲ್ಲಿ, ಇಲ್ಲಿ ಏನು ಸುಮ್ಮ ಬರೋದು ಹೋಗೋದು ಮಂದಿ ಏನ್ರಿ ಒಂಥರ ನಮಗೆ ಮ್ಯಾಜಿಕ್ ಆಗ್ತದೆ, ಏನು ಹಿಂಗೆ ಅನ್ನಿಸ್ಲಿಲ್ಲ. ಖರೆ ನಾವು ಮಂದಿದು ಕೇಳಿ ಇಲ್ಲಿ ಬಂದವು. ಮಂದಿದು ಕೇಳಿದ ಬಂದ್ರೂ ಇಲ್ಲಿ ನಾವು ಪ್ರತ್ಯಕ್ಷ ಯಾವಾಗ ನಾವು ತ್ರಿಶೂಲ ಹಿಡಿದವು ಆಳೆ ನಮ್ಮ ಅನುಭವಕ್ಕೆ ಇಲ್ಲಿ ಶಕ್ತಿ ಆದ. ಯಾಕಂದ್ರೆ ನಾವು ಬರೀ ಮಂದಿದೇ ಕೇಳ್ತಿದ್ದೆವು. ಈಗ ನಾವು ಸತ್ತದು ನೋಡಿದ ಬಳಿಕ ನಮ್ಗೆ ಇದ್ರ ಭಾಳ ವಿಶ್ವಾಸ ನಮಗೆ ಅನಿಸ್ಯದ. ಶಕ್ತಿ ಇದೆ. ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದು ನಮಗೇನು ತೊಂದರೆ ಇದೆ ಅದು ನಮ್ಗೆ ಅನ್ನಿಸ್ತಾ ಇದೆ, ಗೊತ್ತಾಗ್ತಾ ಇದೆ. ಅದಕ್ಕೆ ಇನ್ನು ನೋಡೋಣ, ಇನ್ನೊಂದು 2-3 ಸರಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನಮಗೆ ಭಯ ಅನ್ನೋದು ಜಾಸ್ತಿ ಇದಾಗ್ತಿದೆ. ಬಟ್ ಅದರಿಂದ ಸ್ವಲ್ಪ ನೋಡೋಣ ಸರ್, ಇನ್ನೊಂದು 2-3 ಸರಿ ಬರಬೇಕು ಅಂತ ನನಗೂ ಅನ್ನಿಸ್ತೈತೆ. ನೋಡೋಣ, ತಾಯಿ ಇದರಿಂದ ಆಶ್ರಯದಿಂದ ನಮಗೂ ಒಳ್ಳೇದಾಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಇದೆ ಅಂತ ನನಗೆ ಅನಿಸಿದೆ ಸರ್, ಅನಿಸಿದೆ. ಏನಿಲ್ಲ, ಅದೇ ತ್ರಿಶೂಲ ಹಿಡ್ಕೊಂಡಿದ್ಲು. ದೇವ್ರದ್ದು ಬಂದು ದೇವ್ರ ಮನೆಗೆ ಬರ್ತಾಯಿದೆ, ಪೂಜೆ ಮಾಡಿ ಅಂತ ಅಂದರು. ಪೂಜೆ ಮಾಡಿದರು. ಭದ್ರಕಾಳಮ್ಮ ವೀರಭದ್ರ ಸ್ವಾಮಿ, ಇನ್ನೇನು ಸಮಸ್ಯೆ ಇಲ್ಲ ಅಂದರು. ಊರಲ್ಲಿ ಏನೋ ಮಾಡಿದ್ದಾರೆ ಅಂತ ಮನೇಲಿ ಅದನ್ನು ನಾನು ಭದ್ರಕಾಳಮ್ಮ ನಾನು ಪೂಜೆ ಮಾಡಿ ಇದು ಮಾಡ್ತೀನಿ. ಈಗ ತ್ರಿಶೂಲ ಕೈಯಲ್ಲಿ ಹಿಡಿದಾಗ ಮೇಡಮ್ ಅವರ ಧ್ಯಾನನೇ ಇರಲಿಲ್ವಂತೆ. ಸೊ ಏನೆಲ್ಲ ಆಯಿತು ಅಂತ? ಅವಳಿಗೆ ಜ್ಞಾನ ಇರಲಿಲ್ಲ, ಜ್ಞಾನ ಇರಲಿಲ್ಲ ಅವಳಿಗೆ. ಹೇಳ್ತಿದ್ರ? ಏನು ಹೇಳಿದ್ರು ಅಂತ ತ್ರಿಶೂಲ ಕೈಯಲ್ಲಿ ಹಿಡಿದಾಗ ಅವರು? ಸುರೇಶ ಏನು ಹೇಳಿದ್ದು ಅದು ಅಷ್ಟೇ ಅಷ್ಟೇ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ, ಅಷ್ಟೊತ್ತಿಗೆ ಇದಾಯಿತು.